ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. CM ಆಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಎರಡನೇ ಅಗ್ನಿ ಪರೀಕ್ಷೆ ಎದುರಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಮೊದಲ ಸಂಪುಟ ವಿಸ್ತರಣೆ ಆದ ನಂತರ ಈಗ ಎರಡನೇ ಪಟ್ಟಿ ತಯಾರಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಈ ಖಾತೆ ನಡುವೆ ಸಹ ಸಚಿವರು ಒಂದು ಯಾರಿಗೆ ಈ ಸಚಿವ ಸ್ಥಾನದ ಲಕ್ ಹೊಡೆಯುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. DK ಶಿವಕುಮಾರ್ ಅವರು ನೇತೃತ್ವದ ನೂತನ ಸರ್ಕಾರದಲ್ಲಿ ಮೊದಲ ಹಂತದ ಖಾತೆ ಹಂಚಿಕೆ ಅಸಮಾಧಾನದ ಬೆಂಕಿ ಇನ್ನೂ ಪೂರ್ಣವಾಗಿ ಹಾರಿಲ್ಲ. ಸಚಿವರ ಮುನಿಸು ಮತ್ತು ರಾಜೀನಾಮೆ ಹೈಡ್ರಾಮಾಗಳ ನಡುವೆಯೇ ಈಗ ರಾಜ್ಯ ರಾಜಕಾರಣದಲ್ಲಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಸರ್ಕಸ್ ಶುರುವಾಗಿದೆ ಅಂತಲೇ ಹೇಳಲಾಗ್ತದೆ. ಸದ್ಯ ಸಂಪುಟದಲ್ಲಿ 20 ಸಚಿವ ಖಾತೆಗಳನ್ನು ಖಾಲಿ ಉಳಿದಿದ್ದು, ಈ ಸ್ಥಾನಗಳನ್ನು ಗಿಟ್ಟಿಸಿಕೊಳ್ಳಲು ಕಾಂಗ್ರೆಸ್ನ ಆಕಾಂಕ್ಷಿಗಳು ಶಾಸಕರು ಭರ್ಜರಿ ಕಸರತ್ತು ನಡೆಸ್ತಾ ಇದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಬಣದ ಮೇಲುಗೈ. ಮೊದಲ ಪಟ್ಟಿಯಲ್ಲಿ ಮಾಜಿ CM ಸಿದ್ದರಾಮಯ್ಯನವರ ತಂಡದ ನಾಯಕರು ತಮ್ಮ ಮತ್ತು ದಿಲ್ಲಿ ಹೈಕಮಾಂಡ್ ಆಯ್ಕೆಗಳೇ ಹೆಚ್ಚಾಗಿ ಮೇಲುಗೈ ಸಾಧಿಸುತ್ತಿವೆ. ಹೀಗಾಗಿ ಈಗ ಸಿದ್ಧವಾಗುತ್ತಿರುವ ಎರಡನೇ ಪಟ್ಟಿಯಲ್ಲಾದರೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಣದ ಸಚಿವರಿಗೆ ಮತ್ತು ನಾಯಕರಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆಯೇ ಎಂಬ ಕುತೂಹಲ ಕೈಪಾಳ್ಯದಲ್ಲಿ ದಟ್ಟವಾಗಿದೆ. ಎರಡನೇ ಹಂತದ ಸಂಪುಟ ಸೇರ್ಪಡೆಯಾಗಿ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಕೇವಲ ಕೆಲವು ನಾಯಕರಿಗೆ ಮಾತ್ರ ಅವಕಾಶ ಸಿಗಬಹುದು ಎಂದು ಹೇಳಲಾಗುತ್ತಿದ್ದು, ಈ ಬಾರಿ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರ ತೀರ್ಮಾನವೇ ಅಂತಿಮವಾಗಲಿದೆ ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ. ಪ್ರಸ್ತುತ ಬಾಕಿ ಇರುವ 20 ಕುರ್ಚಿಗಳಿಗೆ 40ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಸಿದ್ದರಾಮಯ್ಯನವರು ಹಾಗೂ CM DK ಶಿವಕುಮಾರ್ ಅವರನ್ನು ಸಹ ಭೇಟಿಯಾಗಿ ಓಲೈಕೆ ಮಾಡುತ್ತಿದ್ದಾರೆ. ಜಮೀರ್ ಪರವಾಗಿ ಅಭಿಮಾನಿಗಳ ಹೋರಾಟ ಇವೆಲ್ಲವಾದರ ನಡುವೆಯೂ ಸಹ ದಾವಣಗೆರೆ ಉಪಚುನಾವಣೆಯ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಅಣೆಪಟ್ಟಿ ಕಟ್ಟಿಕೊಂಡಿರುವ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಎರಡನೇ ಪಟ್ಟಿಯಲ್ಲಿ ಸ್ಥಾನ ಸಿಗಲಿದೆಯೇ ಎಂಬುದು ಸಹ ಸದ್ಯದ ದೊಡ್ಡ ಸಸ್ಪೆನ್ಸ್ ಆಗಿದೆ. ಜಮೀರ್ ವಿರುದ್ಧದ ಆಡಿಯೋ ವಿವಾದದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೃಪಾ ಕಟಾಕ್ಷ ಸಿಕ್ಕರೆ ಮಾತ್ರ ಅವರಿಗೆ ಸಚಿವ ಸ್ಥಾನ ಸಿಗಬಹುದು, ಇಲ್ಲದಿದ್ದರೆ ಅವರನ್ನು ಸಂಪುಟದಿಂದ ಕೈಬಿಡುವ ಸಾಧ್ಯತೆ ಇದೆ. ಆದರೆ ಜಮೀರ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕೆಂದು ಆಗ್ರಹಿಸಿ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಹಾಗೂ ಮುಸ್ಲಿಂ ಸಮುದಾಯದವರು ಬೀದಿಗಿಳಿದು ಹೋರಾಟವನ್ನು ಆರಂಭಿಸಿದ್ದಾರೆ. ಇನ್ನು ಲಕ್ಷ್ಮಣ್ ಸವದಿ ಹೆಬ್ಬಾಳ್ಕರ್ನಿಂದಲೂ ಸಹ ಭಾರೀ ಲಾಬಿ. ಮತ್ತೊಂದೆಡೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದ ಪ್ರಭಾವ ಹೊಂದಿರುವ ಇಬ್ಬರು ಪ್ರಮುಖ ನಾಯಕರ ಸಚಿವ ಸ್ಥಾನಕ್ಕಾಗಿ ಒಂದು ದೊಡ್ಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. BJPಯಿಂದ ಕಾಂಗ್ರೆಸ್ಗೆ ಬಂದು ಪಕ್ಷದ ಗೆಲುವಿಗೆ ಶ್ರಮಿಸಿರುವ ಹಿರಿಯ ನಾಯಕ ಲಕ್ಷ್ಮಣ್ ಸವದಿ ಒಂದು ಕಡೆ ಸಚಿವ ಸ್ಥಾನಕ್ಕೆ ಕಸರತ್ತನ್ನು ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿಗಳ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಲಕ್ಷ್ಮಣ್ ಸವದಿ ಅವರಿಂದಲೂ ಲಾಬಿ ಜೋರಾಗಿ ನಡೀತಾ ಇದೆ ಅಂತಲೇ ಹೇಳಲಾಗ್ತಾಯಿದೆ. ಇನ್ನು ಮಹಿಳಾ ಕೋಟದಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇಳ್ತಾ ಇದ್ದರೆ ಹಾಗೂ CM ಬಣದ ಬಲದ ಮೇಲೆ ತಮಗೆ ಮಣೆ ಹಾಕುವಂತೆ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಕೇಳುತ್ತಿದ್ದಾರೆ. ಖಾತೆ ಹಂಚಿಕೆಯ ಮುನಿಸು ಒಂದು ಕಡೆ ಜೀವಂತವಾಗಿರುವಾಗಲೇ ಎರಡನೇ ಪಟ್ಟಿಯಲ್ಲಿ ಸಹ ಹೈಕಮಾಂಡ್ ಯಾರಿಗೆ ಸಚಿವ ಸ್ಥಾನ ಒಂದು ಕರುಣಿಸುತ್ತೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಹಿರಿಯ ಶಾಸಕರಿಗೆ ಒಂದು 7ರಿಂದ 8ಕ್ಕೂ ಹೆಚ್ಚು ಸಚಿವರಿಗೆ ಕೊಟ್ಟು ಅವರಿಗೆ ಅವರನ್ನು ಪಕ್ಷ ಸಂಘಟನೆಗೆ ಅಂತ ಮೀಸಲಿಟ್ಟು ಇನ್ನು ಹೊಸ ಮುಖಗಳಿಗೆ ಮಣೆ ಹಾಕುವ ಮಾತುಗಳು ಸಹ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗ್ತದೆ, ಯಾರಿಗೆ ಸಿಗಲ್ಲ, ಯಾರಿಗೆ ಒಂದು ನಿರಾಸೆ ಆಗ್ತದೆ ಅನ್ನೋದು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.